ಗುರುವಾರ ರಾತ್ರಿ 11:30 ಸಮಯದಲ್ಲಿ ಬೂಕನ ಕೆರೆಯಿಂದ ಚಿನಕುರಳಿ ಮಾರ್ಗವಾಗಿ ಸ್ಕಾರ್ಪಿಯೋ ವಾಹನದಲ್ಲಿ 20ಕ್ಕೂ ಹೆಚ್ಚು ಇಲಾತಿ ಕರುಗಳು ಮತ್ತು ಎಮ್ಮೆ ಕರುಗಳನ್ನು ಕಾಲು ಮತ್ತು ಬಾಯಿಗೆ ಹಗ್ಗಗಳಿಂದ ಕಟ್ಟಿ ಅಕ್ರಮವಾಗಿ ಮೈಸೂರು ಕಡೆಗೆ ವೇಗವಾಗಿ ಸಾಗಿಸುತ್ತಿದ್ದ ವೇಳೆ ಪಾಂಡವಪುರ ತಾಲೂಕಿನ ಚಿನಕುರಳಿಯ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದ ಮೀನಾಕ್ಷಿ ಅಮ್ಮನವರ ಮನೆಗೆ ಡಿಕ್ಕಿ ಹೊಡೆದ ವಾಹನವು ಪಲ್ಟಿಯಾಗಿ ಬಿದ್ದಿದೆ. ಡಿಕ್ಕಿ ಹೊಡೆದ ರಭಸದ ಶಬ್ದಕ್ಕೆ ಅಕ್ಕಪಕ್ಕದ ಮನೆಯ ಗ್ರಾಮಸ್ಥರು ಸ್ಥಳಕ್ಕೆ ಬಂದು ನೋಡಿದಾಗ ಮನೆ ಗೋಡೆ ಕುಸಿದು ಮನೆಯ ಒಳಗಡೆ ನಿಲ್ಲಿಸಿದ್ದ ಸ್ಕೂಟರ್ ಮೇಲೆ ಗೋಡೆಗಳು ಬಿದ್ದಿದ್ದವು. ಪಲ್ಟಿ ಹೊಡೆದಿದ್ದ ಸ್ಕಾರ್ಪಿಯೋ ವಾಹನದ ತುಂಬ ಕಾಲು ಬಾಯಿಗೆ ಹಗ್ಗ ಕಟ್ಟಿದ್ದ ಇಲಾತಿ ಎಳೆ ಕರುಗಳು ಎಮ್ಮೆ ಕರುಗಳು ತುಂಬಿದ್ದವು. ವಾಹನ ಚಾಲಕನನ್ನು ಗ್ರಾಮಸ್ಥರು ಹಿಡಿದು ಪಾಂಡವಪುರ ಪೊಲೀಸ್ ಠಾಣೆಯ ವಶಕ್ಕೆ ನೀಡಿದ್ದಾರೆ. ಮನೆಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಮನೆಯ ಗೋಡೆ ಚಾವಣಿ ಕುಸಿದು ಮನೆಯ ಒಳಗಡೆ ನಿಲ್ಲಿಸಿದ್ದ ಸ್ಕೂಟರ್ ಜಖಂ ಆಗಿ ಅಪಾರ ನಷ್ಟ ಉಂಟಾಗಿದೆ ಎಂದು ಮನೆಯ ಮಾಲೀಕರು ಸುದ್ದಿ ವಾಹಿನಿಯೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಶಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಬಿ ಗೌಡ ಬೀರಶೆಟ್ಟಹಳ್ಳಿ. ಹೇಳಿ ರಾತ್ರಿನಾ ಇವೆಲ್ಲ ಎತ್ತರಾಗಿದ್ರಾ? ಗುದ್ದಿದಾಗ ಸೌಂಡ್ ಆಗಿ ಎದ್ದು ಬಂದು ನೋಡಿದ್ರಿ ನೀವು? ಏನೇನೇನು ಮನೆ ಬಿದ್ದಿದೆ, ಸ್ಕೂಟರ್ ಎಲ್ಲ ಡ್ಯಾಮೇಜ್ ಆಗೈತೆ. ಏನಿತ್ತು ಏನಿತ್ತು ಅದರಲ್ಲಿ ಗಾಡಿ? ಇಲಾತಿ ಕರುಗಳು. ಯಾರು ಅವರು? ಯಾರು ಏನು ಅಂತ ಗೊತ್ತಾಯ್ತಾ? ಮುಸ್ಲಿಮ್ಸ್. ಈಗ ನೀವು ಏನು ಯಾರಿಗಾದ್ರೂ ಗಮನಕ್ಕೆ ತಂದಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಬಂದು ಎಲ್ಲರ ಗಮನಕ್ಕೂ ತಂದಿದ್ರೆ ಏನು ಹೇಳಿದ್ರು ಅವರು? ನಿಮ್ಮ ಹೆಸರಮ್ಮ? ನಿಮ್ದೇನ ಮನೆ? ಇಲ್ಲಿ ಯಾರಾದ್ರೂ ಎಲ್ಲ ಮಲಗಿರ್ಲಿಲ್ವಾ? ಗಾಡಿ ನಿಲ್ಸ್ಬಿಟ್ಟು ಗಾಡಿ ನಿಲ್ಸಿ ಒಳಗಡೆ ಇಲ್ಲೇನು ಹಸು ಕರು ಕುರಿ ಏನು ಕಟ್ಟಾಕಿರ್ಲಿಲ್ಲ. ಎಷ್ಟು ಕರುಗಳಿದ್ದು ಅಂದಾಜು ನೋಡಿದ್ರಾ? ಕರುಗಳು ಎಷ್ಟಿದ್ದು? ಚಿಕ್ಕ ಗಾಡಿಲಿ 15 ಕರುಗಳು ಗಂಟ ಬಾಯೆಲ್ಲ ಕಟ್ಟಿದ್ರ? ಎಮ್ಮೆ ಕರುಗಳು, ಇಲಾತಿ ಕರುಗಳು. ಅವ್ರು ಎಷ್ಟು ಜನ ಇದ್ರು? ಹಾ, ಸದ್ಯಕ್ಕೆ ಇಬ್ರು ಸಿಗಾಕೊಂಡಿದ್ರು. ಒಬ್ರು ಇರ್ಲಿಲ್ಲ, 3 ಜನ ಇದ್ರು. ಬನ್ನಿ ರೀ. ನಾವು ಓಡ್ಬಂದು ಬಿಡಿಸಿ ಯಾಕೆ ಪೊಲೀಸರು ಬಂದರು ಬೆಳೆ ಬರ್ತದೆ ಅಂತ ಇನ್ನೂ ಬಂದಿಲ್ಲ. ಕರುಗಳು ಎಷ್ಟಿದ್ದವು? ಒಂದು 20 ಗಂಟೆ ಇದ್ವಾ? ಎಲ್ಲ ಸಾಕು ಕರುಗಳ ಎಲ್ಲ ಎಲ್ಲಿಗೆ ತಗೊಂಡ? ಹಾಂ. ನಿಮ್ಮ ಹೆಸರೇನು? ನಿಮ್ಮದೇ ಮನೆ? ನಿಮ್ಮ ತಾಯಿನ? ಉಮೇಶ ನೀವು? ಯಾರಿಗೂ ಏನೂ ಆಗಿಲ್ಲ? ಮನೆ ಡ್ಯಾಮೇಜ್ ಆಗೈತೆ? ಪಾಂಡವಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀರಾ?